ನಾನು ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 14th ಆಫ್ ಫೆಬ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಸುಜ್ಲಾನ್. ಓಕೆನಾ, ಸುಜ್ಲಾನ್ನ ನಾನು ನಿಮಗೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆನಾ, ಸೊ ಫಸ್ಟ್ ಒಂದು ಝೋನ್ ಮಾರ್ಕ್ ಮಾಡೋಣ. ಈ ಝೋನ್ ಅರ್ಥ ಆಯ್ತಾ? ಈ ಝೋನ್ ಬಂದು ನೋಡಿ, ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ resistance zone. So this is point number one. No, point number two. This is left shoulder, head, right shoulder. Okay, now inverted head and shoulder pattern formation ಮಾಡಿದೆ. This resistance zone is its neckline, which is inverted head and shoulder patterns neckline. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2. ನೆಕ್ಸ್ಟು ನೋಡ್ಕೊಳ್ಳಿ, ಪುನಃ ಇದೊಂದು ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇವಾಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಬೈಯಿಂಗ್ಗೆ ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಆಬ್ವಿಯಸ್ಲಿ ಈ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ನಾಳೆ ನೆಕ್ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈ ಮಾಡಿದ್ದೀರಾ ಅಲ್ವಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 54. ಟಾರ್ಗೆಟ್ ನಂಬರ್ 1 ಬಂದು ಈ ಟಾಪ್. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ ಎಟ್ 55. ಟಾರ್ಗೆಟ್ ನಂಬರ್ 2 ಬಂದು ಈ ಟಾಪ್. ಟಾರ್ಗೆಟ್ ನಂಬರ್ 2 is going to be at 56. 54 ಲೆವೆಲ್ಸ್ ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈ ಮಾಡಿ. 55 will be ಟಾರ್ಗೆಟ್ ನಂಬರ್ 1, 56 will be your ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ಸೆಲ್ಲಿಂಗಿಗೆ ನೋಡಿ, ಇಲ್ಲಿ ಒಂದು ಯುನೀಕ್ ಪ್ಯಾಟರ್ನ್ ಇದೆ. ಇದು ಫಸ್ಟ್ ಟಾಪ್, ಇದು ಸೆಕೆಂಡ್ ಟಾಪ್. ಅರ್ಥ ಆಯ್ತಾ? ಡಬಲ್ ಟಾಪ್ ಪ್ಯಾಟರ್ನ್ ಫಾರ್ಮೇಶನ್ ಮಾಡಿದೆ. ಪ್ರೈಸು ಇವಾಗ ನೆಕ್ಲೈನ್ ಹತ್ರ ಇದೆ. ಅರ್ಥ ಆಯ್ತಾ? ಡಬಲ್ ಟಾಪ್ದು ನೆಕ್ಲೈನ್ ಇದು. ಅರ್ಥ ಆಯ್ತಾ? ಸೊ ನಾಳೆ ಸೆಲ್ಲಿಂಗ್ ಯಾವಾಗ ಮಾಡ್ತೀರಾ ಅಂದರೆ, ಪ್ರೈಸು ಈ ಡಬಲ್ ಟಾಪ್ ಪ್ಯಾಟರ್ನ್ ನೆಕ್ಲೈನ್ ಕೆಳಗಡೆ ಬ್ರೇಕ್ ಡೌನ್ ಕೊಡಬೇಕು. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 53. ಅರ್ಥ ಆಯ್ತಾ? 53 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ನೋಡಿ, ಟಾರ್ಗೆಟ್ ನಂಬರ್ 1 ಬಂದು ಈ ಝೋನ್ ನಿಮಗೆ. ಓಕೆನಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 53. ಟಾರ್ಗೆಟ್ ನಂಬರ್ 1 ಬಂದು 52. ಟಾರ್ಗೆಟ್ ನಂಬರ್ 2 ಬಂದು 51. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 53 ಲೆವೆಲ್ಸ್. 52 will be a target number 1, 51 will be a target number 2. ಅರ್ಥ ಆಯ್ತಾ? Now let us move on to the next stock. Guys, next stock ಬಂದು JK Cement. ಓಕೆನಾ? JK Cement ಆನ್ 15 ಮಿನಿಟ್ ಟೈಮ್ ಫ್ರೇಮ್ ನೀವಿಲ್ಲಿ ಏನು ನೋಡ್ಬೋದಂದರೆ, ಫಸ್ಟು ನೋಡಿ, ಇದು ಡಬಲ್ ಬಾಟಮ್ ಪ್ಯಾಟರ್ನ್. ಆಯಿತಾ? ಇದು ಡಬಲ್ ಬಾಟಮ್ ಪ್ಯಾಟರ್ನ್. ಅರ್ಥ ಆಯ್ತಾ? ಅದ್ರದ್ದು ನೆಕ್ಲೈನ್ ಇದು. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ಲೈನ್ ಇದು. ಓಕೆನಾ? ಇವಾಗ ಏನಾಗಿದೆ ನೋಡಿ, ಇದು ನೆಕ್ಲೈನ, ಇದು ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಈ ಪಾಯಿಂಟಲ್ಲಿ ನೆಕ್ಲೈನ್ನ ಬ್ರೇಕ್ಔಟ್ ಮಾಡಿದೆ. ನೆಕ್ಲೈನು ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಸಿಕ್ಕಿ ಸೇಮ್ ನೋಡಿ, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಸಿಕ್ಕಿ ಅದೇ ಝೋನ್ನ ರೀಟೆಸ್ಟ್ ಮಾಡಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ, ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಕೂಡ ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಆ್ಯಂಡ್ ಇಲ್ಲಿ ನೋಡಿ ಬ್ರೇಕ್ಔಟ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಸಿಕ್ಕಿ ಇದು ಕೂಡ ಈ ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಿದೆ. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 2, ಡಬಲ್ ಬ್ರೇಕ್ಔಟ್. ಓಕೆನಾ? ನೆಕ್ಸ್ಟು ಪಾಯಿಂಟ್ ನಂಬರ್ 3.
ನೋಡ್ಕೊಳ್ರಿ, ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಬಾಟಮ್ ಇಂದ ಹೀಗೆ ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೊ ಇವಾಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಎಸ್, ಯು ಹರ್ಡ್ ಇಟ್ ರೈಟ್. ಸೊ ಏನಕ್ಕೆ ಫಸ್ಟು ಸೆಲ್ಲಿಂಗ್ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅನ್ಕೋಬೋದು ಈ ಡಬಲ್ ಬಾಟಮ್ ಬ್ರೇಕ್ಔಟ್ ಸಿಕ್ಕಿ ರೀಟೆಸ್ಟ್ ಆಗಿದೆ, ಹಾಗೇನೆ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಿನೂ ರೀಟೆಸ್ಟ್ ಆಗಿದೆ, ಹಾಗೇನೆ ಪ್ರೈಸು ನೋಡಿ, ಪ್ರೈಸು ಸಪೋರ್ಟ್ ಮೇಲಿದೆ, ಏನಕ್ಕೆ ಸೆಲ್ಲಿಂಗ್ ಫಸ್ಟ್ ಹೇಳ್ತಾವನೆ ಅಂತ ಅನ್ಕೋಬೋದು. ಅದಕ್ಕೆ ಹೇಳ್ತೀನಿ 15 ಮಿನಿಟ್ ಟೈಮ್ ಫ್ರೇಮಿಂದ 1 hour ಟೈಮ್ ಫ್ರೇಮ್ಗೆ ಹೋಗೋಣ. 1 hour ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಆನ್ ಅ 1 hour ಟೈಮ್ ಫ್ರೇಮ್. ಅರ್ಥ ಆಯ್ತಾ? ಸೊ ಅದಕ್ಕೇನೆ ಫಸ್ಟು ನೀವು ನಾಳೆ ಸೆಲ್ಲಿಂಗ್ ನೋಡಿ. ನಾವು ಲೆಟ್ ಅಸ್ ಮೂವ್ ಬ್ಯಾಕ್ ಟು 15 ಮಿನಿಟ್ ಟೈಮ್ ಫ್ರೇಮ್. ಅರ್ಥ ಆಯ್ತಾ? ಇವಾಗ ಸಪೋಸ್ ನೋಡಿ, ನಾಳೆ ಮಾರ್ಕೆಟ್ಟು ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಸಿಕ್ಕ ತಕ್ಷಣ ಸೆಲ್ ಮಾಡಿ. ಅರ್ಥ ಆಯ್ತಾ? ಸೊ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ ನೋಡಿ ಈ ಝೋನ್, ಓಕೆನಾ, 4780, ಓಕೆನಾ, 4780 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಆ್ಯಂಡ್ ಯೋರ್ ಟಾರ್ಗೆಟ್ ನಂಬರ್ 1 ಬಂದು ಈ ಝೋನ್ ನಿಮಗೆ. ಅರ್ಥ ಆಯ್ತಾ? ದಿಸ್ ಇಸ್ ಟಾರ್ಗೆಟ್ ನಂಬರ್ 1, ದಟ್ ಈಸ್ 4740. ಅರ್ಥ ಆಯ್ತಾ? 4780 ಲೆವೆಲ್ಸ್ ಕೆಳಗಡೆ ಫ್ಲಾಟ್ ಓಪನ್ ಆಗಿ ಬ್ರೇಕ್ ಡೌನ್ ಸಿಕ್ತು ಅಂದ ತಕ್ಷಣ ಸೆಲ್ಲಿಂಗ್ ನೋಡಿ. 4740 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು ಇದು, ದಿಸ್ ಇಸ್ ಟಾರ್ಗೆಟ್ ನಂಬರ್ 2, ದಟ್ ಈಸ್ ಸಮ್ವೇರ್ ಅರೌಂಡ್ 4700. ಅರ್ಥ ಆಯ್ತಾ? ಸಾರಿ 4700. ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ, 4780 ಲೆವೆಲ್ಸ್ ಕೆಳಗಡೆ ಫ್ಲಾಟ್ ಓಪನ್ ಆಗಿ ಬ್ರೇಕ್ ಡೌನ್ ಸಿಕ್ತು ಅಂದ ತಕ್ಷಣ ಸೆಲ್ ಆಗಿ. ಇಫ್ ಮಾರ್ಕೆಟ್ opens flat and breaks down 4780 levels, go for selling. 4740 will be your target number 1. 4700 will be your target number 2. ಅರ್ಥ ಆಯ್ತಾ? This was related to flat opening. Now let us talk about gap down opening. ಅರ್ಥ ಆಯ್ತಾ? ಸಪೋಸ್ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದರೆ, ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 4740 ಲೆವೆಲ್ಸ್. ಅಂದರೆ ಈ ಲೆವೆಲ್ಸ್ ಇಲ್ಲೆಲ್ಲಾದರೂ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದರೆ, ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಲೆವೆಲ್. ಅರ್ಥ ಆಯ್ತಾ? 4740 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ವಿಲ್ ಬಿ 4700. 4740 ಲೆವೆಲ್ಸಲ್ಲಿ ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಡೌನ್ ಆ್ಯಂಡ್ ಕ್ರಾಸಸ್ 4740 levels, go for selling and your target will be 4700. ಓಕೆನಾ? ಇದು ಸೆಲ್ಲಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಸೊ ಗೈಸ್, ಬೈಯಿಂಗಿಗೆ ನೀವೇನು ಮಾಡಬೇಕಂದ್ರೆ, ನಾಳೆ ನೋಡಿ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು, ಈ ರೆಸಿಸ್ಟೆನ್ಸ್ ಝೋನ್. ಬೇಕಿದ್ರೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಈ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಸೊ ನಾಳೆ ಬೈಯಿಂಗ್ ನೋಡ್ಬೇಕಂದ್ರೆ, ಒಂದು ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಹಾಗೇನೆ ಈ ರೆಸಿಸ್ಟೆನ್ಸ್ ಝೋನು ಬ್ರೇಕ್ ಮಾಡಬೇಕು. ದಟ್ಸ್ ವೆನ್ ಯು ಆರ್ ಗೋಯಿಂಗ್ ಟು ಬೈ. ಸೊ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 4860. ಅರ್ಥ ಆಯ್ತಾ? 4860 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬೇಡ್ 4900. ಟಾರ್ಗೆಟ್ ನಂಬರ್ 2 ಬಂದು ಇಲ್ಲಿ ಬರುತ್ತೆ, ಈ ಟಾಪು. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬೇಡ್ 4925. ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 4860. ಟಾರ್ಗೆಟ್ ನಂಬರ್ 1 ಬಂದು 4900. ಟಾರ್ಗೆಟ್ ನಂಬರ್ 2 ಬಂದು 4925.
ದಿಸ್ ಈಸ್ ಯೋರ್ ಅಲ್ಟಿಮೇಟ್ ಟಾರ್ಗೆಟ್. ಈ ಟಾರ್ಗೆಟ್ ನಾಳೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಾಳೆ. ಸೊ ಸ್ಟೇ ಸೇಫ್, ಬಿ ಹ್ಯಾಪಿ. ಸಿಂಗಲ್ಸ್ ಇರೋರು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಂದು ಅನಾಲಿಸಿಸ್ ವಿಡಿಯೋ ನೋಡಿ. ನಿಮಗೆ ಗರ್ಲ್ ಫ್ರೆಂಡ್ ಸಿಗ್ತಾ ಇದ್ರು ಲಕ್ಷ್ಮಿ ಬರ್ತಾಳೆ. ಅರ್ಥ ಆಯ್ತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.